ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಿಮಗೆ ಹೇಳಿದಾಗ ಗಂಟಲ ಕಿರಿಕಿರಿ ಇದ್ದರು. ನಿಮ್ಮೊಂದಿಗೆ ಮಾತಾಡಲೇಬೇಕಾದಂಥ ವಿಷಯ ಭಾರತ ಉರ್ಫ್ ಇಂಡಿಯಾ ಸೆಮಿಫೈನಲ್ ಮುಟ್ಟಿತು ಅನ್ನೋದು ಅತ್ಯಂತ ಖುಷಿ ವಿಷಯ. ಸಹಜ ಭಾರತೀಯರಿಗೆ ಗೆಲ್ಲಲೇಬೇಕಾದ ಪಂದ್ಯದಲ್ಲೇ ಸರಿಯಾಗಿ ಆಡಿ ಗೆದ್ದಂಥ ಭಾರತ ಟೀಮು ಇವತ್ತು ಭಾರತೀಯರಿಗೆಲ್ಲ ಹೆಮ್ಮೆಯ ತಂಡ ಅನ್ನೋದು ಎರಡು ಮಾತಿಲ್ಲ. ಇನ್ನು ಸೆಮಿಫೈನಲ್ ಅದರಲ್ಲೂ ಮುಖ್ಯವಾಗಿ ಇಂಗ್ಲೆಂಡ್ ಜಗಕ್ಕೆ ಕ್ರಿಕೆಟ್ನ ಗುರು ಇಂಗ್ಲೆಂಡ್ ಜೊತೆಗೆ ಮುಂಬೈಯಲ್ಲಿ 5ನೇ ತಾರೀಕು ಮಾರ್ಚ್ ನಡೆಯುವಂಥದ್ದು. ಇದರಲ್ಲೇ ಗೆದ್ರೆ ಫೈನಲ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗೆಲ್ಲುವುದು ಅಷ್ಟು ಸುಲಭಿಲ್ಲ, ಆ ಮಾತು ಬೇರೆ. ಆದರೆ ಈಗ ನಡೆದಂಥ ವೆಸ್ಟ್ ಇಂಡೀಸ್ ನಿಜವಾಗಿಯೂ ದೈತ್ಯ ಟೀಮ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಕಳೆದ ದಶಕಗಳಿಂದ ಅಥವಾ ದ್ವಿದಶಕದಿಂದ ನಿಧಾನಕ್ಕೆ ವೆಸ್ಟ್ ಇಂಡೀಸ್ ಟೀಮ್ ತಂಡ ಯಾಕೋ ಏನು ಮೊದಲನೇ ಶಕ್ತಿ ಕಳೆದುಕೊಳ್ತಾ ಬಂದಿದ್ದನ್ನು ನಾವು ನೋಡಿದ್ವಿ. ಆದರೆ ಒನ್ ಡೇ ಅದರಲ್ಲೂ 2020 ಮೇಲಿನ ಮೇಲೆ ಶೈನ್ ಆಗುವುದೇನು ಬಿಟ್ಟಿಲ್ಲ. ಆದರೆ ಮೊದಲ ತಂಡ ಇದಲ್ಲ, ಯಾಕಂದರೆ ಲಾಯ್ಡ್ ಅವರ ತಂಡ ವಿಶೇಷವಾಗಿ ಭಾಳ ಬಲಿಷ್ಠವಾದ ತಂಡ ಆಗಿದೆ. ಕ್ಲೈವ್ ಲಾಯ್ಡ್ ಇವತ್ತು ಅವ್ರಿಗೂ ವಯಸ್ಸಾಗಿದೆ, ನಮ್ಮ ಗವಾಸ್ಕರ್ ಅವ್ರ ವಯಸ್ಸಿನವರು.